Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ 4ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಈ ಭಾನುವಾರವನ್ನು ಲೆತಾರೆ ಸಂಡೇ ಎಂದು ಕರೆಯುತ್ತಾರೆ. ಲೆತಾರೆ ಎಂದರೆ ಹರ್ಷ ಅಥವಾ ಸಂತೋಷ ಎಂಬುದಾಗಿದೆ. ಪ್ರಭುವಿನ ಪುನರುತ್ಥಾನದ ನಿರೀಕ್ಷೆಯಲ್ಲಿ ಧರ್ಮಸಭೆ ಹರ್ಷಗೊಂಡು ಕಾತುರತೆಯಿಂದ ಕಾಯುತ್ತಿದೆ ಎಂಬುದನ್ನು ತಿಳಿಸುತ್ತದೆ. ಆದ್ಮೇಲೆ ಒಮ್ಮೆ ಓರ್ವ ಕುರುಡ ಪ್ರತಿದಿನ ರಸ್ತೆಯ ಬದಿಯಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿರುತ್ತಾನೆ. ದಿನಕ್ಕೆ ಹೆಚ್ಚು ಅಂದರೆ 50 ರಿಂದ 60 ರೂಪಾಯಿ ಸಂಪಾದನೆ ಮಾಡುತ್ತಿರುತ್ತಾನೆ. ಈ ಹಣದಿಂದಲೇ ತನ್ನ ಕುಟುಂಬವನ್ನು ನಡೆಸುತ್ತಿರುತ್ತಾನೆ. ಬೆಳಿಗ್ಗೆಯಿಂದ ಸಂಜೆಯ ತನಕ ಎಷ್ಟೇ ಭಿಕ್ಷೆ ಬೇಡಿದರೂ ಕಡಿಮೆ ಹಣ ಸಿಗುತ್ತಿದೆ ಎಂದು ಸದಾ ಬೇಸರಗೊಂಡಿರುತ್ತಾನೆ. ಒಮ್ಮೆ ಎಂದಿನಂತೆ ತಾನು ಭಿಕ್ಷೆ ಬೇಡುವ ಸ್ಥಳಕ್ಕೆ ಹೋಗಿ ಕುಳಿತುಕೊಂಡು ಭಿಕ್ಷೆ ಬೇಡಲು ಪ್ರಾರಂಭಿಸುತ್ತಾನೆ. ಓರ್ವ ವ್ಯಕ್ತಿಯ ಬೂಟಿನ ಸದ್ದು ಅವನಿಗೆ ಕೇಳಿಸುತ್ತದೆ. ಬೂಟಿನ ಸದ್ದು ಕೇಳಿದ್ದೇ ದೊಡ್ಡ ಮೊತ್ತದಲ್ಲಿ ನನಗೆ ಭಿಕ್ಷೆ ದೊರಕಬಹುದು ಎಂದು ಭಾವಿಸುತ್ತಾನೆ. ಆದರೆ ಆ ವ್ಯಕ್ತಿ ಆ ಭಿಕ್ಷುಕನ ಬೋರ್ಡ್ ತೆಗೆದುಕೊಂಡು ಏನೋ ಬರೆಯಲು ಪ್ರಾರಂಭಿಸುತ್ತಾನೆ. ಆತನಿಗೆ ಬಿಡಿಕಾಸು ಸಹ ನೀಡಲಿಲ್ಲ. ಕುರುಡ ಭಿಕ್ಷುಕನಿಗೆ ಬಹಳ ಬೇಸರವಾಗುತ್ತದೆ. ಆದರೆ ಆ ವ್ಯಕ್ತಿ ಬಂದು ಬೋರ್ಡ್ ಮೇಲೆ ಬರೆದು ಹೋದ ಮೇಲೆ ಜನರೆಲ್ಲರೂ ಆ ಕುರುಡ ಭಿಕ್ಷುಕನ ಬೋರ್ಡ್ ಓದಿ ಎಲ್ಲರೂ ಹಣ ಹಾಕಿದ್ದಾರೆ. ಅಂದು ಸಂಜೆ ಆ ವ್ಯಕ್ತಿ ಹಣವನ್ನು ಲೆಕ್ಕ ಹಾಕಿದಾಗ ಸುಮಾರು 500ಕ್ಕೂ ಹೆಚ್ಚು ಹಣವಿತ್ತು. ಆ ಭಿಕ್ಷುಕನಿಗೆ ಆ ಬೋರ್ಡ್ನಲ್ಲಿ ಏನು ಬರೆದಿರಬಹುದು ಎಂಬ ಬಹಳ ಆಲೋಚನೆಯಲ್ಲಿದ್ದ. ತಕ್ಷಣ ಆತನಿಗೆ ಬೆಳಿಗ್ಗೆ ಬಂದಿದ್ದ ವ್ಯಕ್ತಿಯ ಬೂಟಿನ ಸಪ್ಪಳ ಕೇಳಿಸುತ್ತದೆ. ಆ ವ್ಯಕ್ತಿಯ ಬಳಿ ನನ್ನ ಬೋರ್ಡಿನಲ್ಲಿ ಏನು ಬರೆದೆ ಎಂದು ಕೇಳಿದಾಗ ಆ ವ್ಯಕ್ತಿ ಹೇಳುತ್ತಾನೆ, ನಿನ್ನ ಬೋರ್ಡಿನಲ್ಲಿ ನಾನು ಕುರುಡ, ನನಗೆ ಸಹಾಯ ಮಾಡಿ ಎಂದು ಬರೆದಿತ್ತು. ಆದರೆ ನಾನು ಅದನ್ನು ಬದಲಾಯಿಸಿ ನೀವು ಈ ಸುಂದರ ಪ್ರಪಂಚವನ್ನ ನೋಡಬಲ್ಲಿರಿ, ಆದರೆ ಅದು ನನ್ನಿಂದ ಸಾಧ್ಯವಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿರಿ ಎಂದು ಬರೆದೆ ಎನ್ನುತ್ತಾನೆ. ಅದೇ ವಾಕ್ಯ ಆದರೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಬರೆದ ಕಾರಣದಿಂದ 50 ರೂಪಾಯಿಯಿಂದ ಆ ಕುರುಡನಿಗೆ 500 ರೂಪಾಯಿ ದೊರೆಯಿತು. ನಿಜವಾಗಲೂ ಆತನ ಕುಟುಂಬಕ್ಕೆ ಸಹಾಯಕವಾಯಿತು. ಆತನ ಜೀವನ ಬೆಳಕಾಯಿತು. ಹೌದು ಆತ್ಮೇಲೆ, ಇಂದಿನ ಶುಭ ಸಂದೇಶದಲ್ಲಿ ಬರುವ ಹುಟ್ಟು ಕುರುಡನು ಸಹ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕುರುಡನಾಗಿದ್ದನು. ಅವನಿಗೆ ದೃಷ್ಟಿ ನೀಡುವುದರ ಮೂಲಕ ಪ್ರಭು ಯೇಸು ಆತನ ಜೀವನ ಬೆಳಕಾಗಿಸಿದರು. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಪುನಶ್ಚೇತನಗೊಳಿಸಿಕೊಂಡು ಅಂಧಕಾರದಿಂದ ಬೆಳಕಿನೆಡೆಗೆ ನಡೆಯಲು ಇಂದಿನ ವಾಚನಗಳು ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಸಾಮುವೇಲನ ಗ್ರಂಥದಿಂದ ಆರಿಸಲಾಗಿದೆ. ಇಸ್ರೇಲ್ ನಾಡನ್ನು ಹಲವಾರು ವರ್ಷಗಳ ಕಾಲ ನ್ಯಾಯಾಧೀಶರು ಮುನ್ನಡೆಸಿಕೊಂಡು ಬಂದರು. ಆದರೆ ಕಾಲ ಕಳೆದಂತೆ ಇಸ್ರೇಲಿನ ಹಿರಿಯರು, ಮುಖ್ಯಸ್ಥರು ಎಲ್ಲರೂ ಸಹ ನಮಗೂ ಇತರ ದೇಶಗಳಂತೆ ರಾಜನು ಆಳ್ವಿಕೆ ಮಾಡಲು ಬೇಕು ಎಂದು ತಮ್ಮ ಬೇಡಿಕೆಯನ್ನು ಪ್ರವಾದಿ ಸಾಮುವೇಲನ ಮುಂದಿಟ್ಟರು. ಕೊನೆಗೆ ದೇವರು ಸೌಲನನ್ನು ಇಸ್ರಾಯೇಲರ ಮೊದಲ ಅರಸನನ್ನಾಗಿ ಮಾಡುತ್ತಾರೆ. ಆದರೆ ಸೌಲನು ಅನೇಕ ಯುದ್ಧಗಳನ್ನು ದೇವರ ಆಶೀರ್ವಾದದಿಂದ ಗೆದ್ದನು. ದೇವರಿಗೆ ಅವಿಧೇಯವಾಗಿ ನಡೆದುಕೊಳ್ಳುತ್ತಾನೆ. ಆ ಕಾರಣದಿಂದ ದೇವರು ಮತ್ತೊಬ್ಬ ರಾಜನನ್ನು ಆಯ್ಕೆ ಮಾಡಿ ಆತನಿಗೆ ಅಭಿಷೇಕ ಮಾಡಲು ದೇವರು ಸಾಮುವೇಲನನ್ನು ಬೆತ್ಲೆಹೇಮಿನ ಜೆಸ್ಸೆಯ ಕುಟುಂಬಕ್ಕೆ ಕಳುಹಿಸುತ್ತಾರೆ. ಆ ಘಟನೆಯನ್ನು ಇಂದಿನ ಮೊದಲನೇ ವಾಚನದಲ್ಲಿ ಆಲಿಸುತ್ತೇವೆ. ಜೆಸ್ಸೆಯ 7 ಮಕ್ಕಳನ್ನು ದೇವರು ಆರಿಸಲಿಲ್ಲ. ಅವರು ನೋಡಲು ಸುಂದರವಾಗಿದ್ದರು, ದಷ್ಟಪುಷ್ಟವಾಗಿದ್ದರು. ಆದರೆ ದೇವರು ಅವರು ಹೊರನೋಟದ ಸೌಂದರ್ಯವನ್ನ ಕಾಣಲಿಲ್ಲ, ಅಂತರಂಗವನ್ನ ಕಂಡರು. ಅವರು ಹೊರನೋಟಕ್ಕೆ ಸುಂದರವಾಗಿದ್ದರು, ಅಂತರಂಗದಲ್ಲಿ ಕುರುಡಾಗಿದ್ದರು. ಆದರೆ ದೇವರು ಕುರಿಗಾಹಿಯಾದ ದಾವೀದನನ್ನು ಆರಿಸಿ ಅಭಿಷೇಕಿಸುತ್ತಾರೆ. ಬಹಳ ಬಲಿಷ್ಠವಾಗಿರಲಿಲ್ಲ, ಬದಲಿಗೆ ಆತನ ಅಂತರಂಗದ ಜ್ಯೋತಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿತ್ತು. ಅದೇ ರೀತಿ ದೇವರು ನಮ್ಮ ಬಾಹ್ಯ ಯೋಗ್ಯತೆಯನ್ನು ನೋಡದೆ ನಮ್ಮ ಅಂತರಂಗದ ಯೋಗ್ಯತೆಯನ್ನ ನೋಡುತ್ತಾರೆ. ಆತ್ಮೇಲೆ ಮಾನವನು ಕುರುಡನಾದರೆ ಆತನ ಜೀವನದಲ್ಲಿ ಏನೋ ಕೊರತೆ ಇದೆ ಎಂದು ಅರಿಯಬಹುದು. ಆದರೆ ಅದೆಷ್ಟೋ ಬಾರಿ ಮಾನವನು ಕಣ್ಣಿದ್ದೂ ಕುರುಡನಾಗಿ ವರ್ತಿಸಿದರೆ ಆತನ ಇಡೀ ಜೀವನವೇ ಕತ್ತಲೆಮಯವಾಗುತ್ತದೆ.
ಇಂತಹ ಒಂದು ದೃಷ್ಟಾಂತ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಗೆ ನಿಜವಾದ ಬೆಳಕನ್ನು ನೋಡುವ ವರವನ್ನು ಯೇಸು ನೀಡಿದರು. ಆದರೆ ಕುರುಡರಾದ ಫರಿಸೇಯರಿಗೆ ಅದನ್ನು ನೋಡಲಾಗಲಿಲ್ಲ. ಕತ್ತಲೆಯಲ್ಲಿ ಜೀವಿಸುತ್ತಿರುವ ಅವರು ಇತರರೂ ಸಹ ಕತ್ತಲೆಯಲ್ಲೇ ಜೀವಿಸಬೇಕೆಂದು ಬಯಸುವವರು ಅವರಾಗಿದ್ದರು. ಅದಕ್ಕಾಗಿ ಯೇಸು ಕುರುಡನಿಗೆ ದೃಷ್ಟಿದಾನವನ್ನು ನೀಡಿ ಕಣ್ಣಿದ್ದೂ ಕುರುಡರಾಗಿ ವರ್ತಿಸುವವರಿಗೆ ಬೆಳಕನ್ನು ನೀಡುವ ಪ್ರಯತ್ನ ಮಾಡುತ್ತಾರೆ. ಪ್ರಪಂಚದ ಯಾವುದೇ ಶಕ್ತಿಯಿಂದಲೂ ತನಗೆ ಬೆಳಕು ಅಥವಾ ದೃಷ್ಟಿಯನ್ನು ನೀಡಲು ಸಾಧ್ಯವಿಲ್ಲವೆಂದು ಕುರುಡ ನಂಬಿದ್ದನು. ಅವನು ಕುರುಡನಾಗಲು ಅವನ ಹಿರಿಯರು ಮಾಡಿದ ಪಾಪವೇ ಕಾರಣವೆಂದು ಶಿಷ್ಯರು ಮತ್ತು ಇನ್ನಿತರು ನಂಬಿದ್ದರು. ಅದು ಅವರಲ್ಲಿ ಅಜ್ಞಾನದ ಮತ್ತು ಮೂಢನಂಬಿಕೆಯ ಕತ್ತಲು ಕವಿದಿದ್ದನ್ನು ತೋರಿಸುತ್ತದೆ. ಆದರೆ ಯೇಸು ತಮ್ಮ ಶಿಷ್ಯರಲ್ಲಿದ್ದ ಆ ಅಜ್ಞಾನವನ್ನು ಹೋಗಲಾಡಿಸುತ್ತಾರೆ ಮತ್ತು ದೇವರ ಮಹಿಮೆ ಆ ಕುರುಡನ ಮುಖಾಂತರ ಪ್ರಕಟವಾಗುವುದನ್ನ ಸ್ಪಷ್ಟಪಡಿಸುತ್ತಾರೆ. ಆದ್ಮೇಲೆ ಬೈಬಲಿನ ಪುಟಗಳನ್ನ ತಿರುಗಿಸಿ ನೋಡಿದರೆ ಅದೆಷ್ಟೋ ಘಟನೆಗಳಲ್ಲಿ ಫರಿಸಾಯರು ಪ್ರಭು ಯೇಸುವಿನ ಪವಾಡಗಳನ್ನು ಕಣ್ಣಾರೆ ಕಂಡರೂ ಕುರುಡರಂತೆ ವರ್ತಿಸುವುದನ್ನು ನಾವು ಕಾಣುತ್ತೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಅನೇಕ ಬಾರಿ ಕಣ್ಣಿದ್ದರೂ ಕುರುಡರಂತೆ ವರ್ತಿಸಿದ್ದೇವೆ. ಹಾಗಾದರೆ ನಾವು ಯಾವ ರೀತಿ ನನ್ನ ಆಧ್ಯಾತ್ಮಿಕ ಕುರುಡುತನವನ್ನ ದೂರ ಮಾಡಿ ಕ್ರಿಸ್ತನ ಜ್ಯೋತಿಯಲ್ಲಿ ಸಾಗಬಹುದು? ಮೊಟ್ಟ ಮೊದಲನೆಯದಾಗಿ ಆತ್ಮೇಲೆ ಯೇಸು ಸ್ವಾಮಿ ಆ ಹುಟ್ಟು ಕುರುಡನಿಗೆ ಶಾರೀರಿಕ ಸೌಖ್ಯ ಮಾತ್ರವಲ್ಲ, ಆತ್ಮಿಕ ಸೌಖ್ಯವನ್ನು ನೀಡಿ ಆತನ ವಿಶ್ವಾಸವನ್ನ ವೃದ್ಧಿಸುತ್ತಾರೆ. ಪ್ರಭು ಯೇಸುವಿನಿಂದ ನೈಜ ಬೆಳಕನ್ನು ಪಡೆದ ಆತ ಯೇಸುವನ್ನು ದೇವಪುತ್ರನೆಂದು ಸಾರುತ್ತಾನೆ. ಯಾವಾಗ ನಾವು ಯೇಸುವನ್ನು ನಮ್ಮ ಜೀವನದ ನೈಜ ಬೆಳಕಾಗಿ ಸ್ವೀಕರಿಸಿ ವಿಶ್ವಾಸಿಸುತ್ತೇವೋ ಆಗ ನಾವು ಕೂಡ ಪ್ರಭುವಿನ ಬೆಳಕಿನಲ್ಲಿ ನಡೆಯುತ್ತೇವೆ. ಎರಡನೇದಾಗಿ ಆದ್ಮೇಲೆ ದೀಕ್ಷಾಸ್ನಾನದ ಮೂಲಕ ನಾವು ಪ್ರಭುವಿನ ಬೆಳಕನ್ನು ಪಡೆದಿದ್ದೇವೆ. ಆ ಬೆಳಕನ್ನು ಬಚ್ಚಿಡಲಾಗುವುದಿಲ್ಲ. ಅದಕ್ಕಾಗಿ ಪ್ರಭು ಯೇಸು ಹೇಳುತ್ತಾರೆ, ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 5:16. ನಮ್ಮ ಸತ್ಕಾರ್ಯಗಳ ಅಥವಾ ಸೇವಾ ಕಾರ್ಯದ ಮೂಲಕ ಪ್ರಭುವಿನ ಬೆಳಕನ್ನು ನಾವು ಪಸರಿಸಬೇಕಾಗಿದೆ. ಆಗ ಮಾತ್ರ ನಾವು ಬೆಳಕಿನ ಮಕ್ಕಳಾಗುತ್ತೇವೆ. ಕೊನೆಯದಾಗಿ ಯೇಸು ಆ ಕುರುಡನನ್ನು ಗುಣಪಡಿಸಿದ ರೀತಿ ಸಾಂಕೇತಿಕವಾಗಿದೆ. ಮೊದಲು ಮಣ್ಣಲ್ಲಿ ಉಗುಳಿ ಲೇಪ ಮಾಡಿ ಆ ಲೇಪನವನ್ನು ಕುರುಡನ ಕಣ್ಣಿನ ಮೇಲೆ ಹಚ್ಚಿದರು. ನಮಗೋಸ್ಕರ ದೇವರು ಮಾನವರಾಗಿ ಈ ಧರೆಗೆ ಬಂದರು ಎಂಬುದು ಇದರ ಸಂಕೇತವಾಗಿದೆ. ನಂತರ ಅವನಿಗೆ ಶಿಲೋವಾಮಿನ ಕೊಳಕ್ಕೆ ಹೋಗಿ ಅದನ್ನು ತೊಳೆಯಲು ಹೇಳಿದರು. ನೀರು ಮಣ್ಣನ್ನು ತೊಳೆದು ಹಾಕಿ ಕುರುಡನಿಗೆ ದೃಷ್ಟಿ ಬಂದಂತೆ ಯೇಸು ನಮ್ಮ ಪಾಪದ ಅಂಧಕಾರವನ್ನು ತೊಳೆದು ನಮಗೆ ನಿತ್ಯ ಜೀವವನ್ನು ಕಾಣುವಂತೆ ಮಾಡುತ್ತಾರೆಂಬುದು ಇದರ ಸಂಕೇತವಾಗಿದೆ. ಆ ಕಾರಣದಿಂದ ನಮ್ಮ ಪಾಪದ ಅಂಧಕಾರದಿಂದ ದೂರವಿದ್ದು ಕ್ರಿಸ್ತನ ಜ್ಯೋತಿ ಪಡೆದು ಅವರ ಮಾರ್ಗದಲ್ಲಿ ನಡೆಯೋಣ. ಬದುಕು 100 ವರ್ಷಗಳಿದ್ದರೂ ಬಲ ದೊರಕುವುದು ಕೆಲವೇ ವರ್ಷಗಳು. ಚಿಂತನೆಗಳು ಹೇಳಲಾಗದಷ್ಟಿದ್ದರೂ ಚೈತನ್ಯವಾಗಿರುವುದು ಕೆಲವೇ ವರ್ಷಗಳು. ವಿಚಾರಗಳು 1000 ವರ್ಷಗಳಷ್ಟು ಉಳಿದಿದ್ದರೂ ಜ್ಞಾನವಿರುವುದು ಕೆಲವೇ ವರ್ಷಗಳು. ಕೆಲವನ್ನಾದರೂ ಸಾಧಿಸೋಣ, ಕೆಲವರಿಗಾದರೂ ಒಳಿತು ಮಾಡಿ ಕ್ರಿಸ್ತನ ಜ್ಯೋತಿ ನೀಡೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.